ದೇವನೊಲಿಯಲು ಕುಲಬೇಕಿಲ್ಲ, ಭಾವಜಾಪಿತನೊಲಿ ಜಾತಿ ಮುಖ್ಯವಲ್ಲ. ದೇವನೊಲಿಯಲು ಕುಲಬೇಕಿಲ್ಲ, ಭಾವಜಾಪಿತನೊಲಿ ಜಾತಿ ಮುಖ್ಯವಲ್ಲ. ದೇವನೊಲಿಯಲು ಕುಲಬೇಕಿಲ್ಲ, ಭಾವಜಾಪಿತನೊಲಿ ಜಾತಿ ಮುಖ್ಯವಲ್ಲ. ಅನಾಥ ರಕ್ಷಕನು, ಆಪದ್ ಬಾಂಧವನು, ಅಜಭವಾದಿವಂಜನು, ಭುವನ ಬ್ರಹ್ಮಾಂಡ ನಾಯಕನು ಆಗಿರುವ ಆ ಪರಬ್ರಹ್ಮನನ್ನು ಒಲಿಸಿಕೊಳ್ಳಲು ಭಾವಶುದ್ಧಿಯ ಭಕುತಿ ಮುಖ್ಯವೇ ಹೊರತು ಭಕ್ತರಲ್ಲಿರಬಹುದಾದ ಅಭಿಮಾನ, ಅಂತಸ್ತು, ಅಧಿಕಾರಗಳಲ್ಲ. ಭಗವಂತನ ಒಲುಮೆ ಗಳಿಸಲು ಉತ್ತುಂಗ ಕುಲದಲ್ಲಿ ಹುಟ್ಟಿರಬೇಕು, ದೇವರ ಅಭೀಷ್ಟಗಳನ್ನು ಪೂರೈಸುವಷ್ಟು ಐಶ್ವರ್ಯ ಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪಡೆದಿರಬೇಕು ಎಂಬ ನಿರ್ಬಂಧಗಳಿಲ್ಲ. ಅತಿ ಹೀನ ಕುಲದಲ್ಲಿ ಹುಟ್ಟಿ ಬಂದವನಿಗೂ, ಕಡು ಬಡವನಿಗೂ, ಕಾಡಾಡಿಯಾಗಿ ಬೆಳೆಯುತ್ತಿರುವ ನಿರ್ಗತಿಕನಿಗೂ ಆ ಭಗವಂತನು ಒಲಿಯುತ್ತಾನೆ. ಈ ಅರ್ಹತೆಗೆ ಅಗತ್ಯವಿರುವುದು ಭಾವುಕತೆ. ಹೆಂಡತಿ, ಮಕ್ಕಳು, ಧನ, ಧಾನ್ಯ, ಸಂಪತ್ತುಗಳಿಗಿಂತ ಹೆಚ್ಚಾಗಿ ಆ ಪರಬ್ರಹ್ಮನನ್ನು ಪ್ರೀತಿಸುವ ಭಾವುಕತೆ. ಇಂತಹ ಸದ್ಗುಣಗಳಿರುವ ಹೀನವಂಶಜನಾದ ಕನಕದಾಸರಿಗೆ ಉಡುಪಿಯಲ್ಲಿ ಶ್ರೀಕೃಷ್ಣನು ಒಲಿಸಿ ಉದ್ಧರಿಸಿದ ಕಥೆಯನ್ನು ಇಂದು ಶ್ರೀಕೃಷ್ಣ ದರ್ಶನ ಎಂಬ ಕಥಾಭಾಗದ ಮೂಲಕ ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕಥಾಭಾಗದಲ್ಲಿ ದಾಸರಲ್ಲಿ ದಾಸರು ಕನಕದಾಸರು, ದಾಸರಲ್ಲಿ ದಾಸರು ಕನಕದಾಸರು, ವಾಸುದೇವನಲ್ಲಿ ಭಕ್ತಿ ಇರಿಸಿ ಸುಖಿ ಬರು. ದಾಸರಲ್ಲಿ ದಾಸರು ಕನಕದಾಸರು, ವಾಸುದೇವನಲ್ಲಿ ಭಕ್ತಿ ಇರಿಸಿ ಸುಖಿ ಬರು.
ಸವೆಸಿ ಮಾನದಿಂದ ಬಾಳ್ವೆ ನಡೆಸಿ ದೀನ ಗುಣಗಳೆಲ್ಲ ಸವೆಸಿ ಮಾನದಿಂದ ಬಾಳ್ವೆ ನಡೆಸಿ ದೀನದಾತನನ್ನು ಮನದೀರಿಸಿದಲಿದರು ತಾನು ತೆರಟಿ ತೇಜ ಹರಿಯ ಸಾನುರಾಗದಿಂದ ಭಜಿಸಿ ತಾನು ಕೋಟಿ ತೇಜ ಹರಿಯ ಸಾನುರಾಗದಿಂದ ಭಜಿಸಿ ತಾನು ನಿಂತ ಸ್ಥಳದಿ ಅವನ ಮೊಗವ ತಿರುಗಿ ನಿಲ್ಲಿಸಿದವ ದಾಸರಲ್ಲಿ ದಾಸರು ಕನಕದಾಸರು ವಾಸುದೇವನಲ್ಲಿ ಭಕುತಿ ಇರಿಸಿ ಸುಖಿಪರು ದಾಸರಲ್ಲಿ ದಾಸರು ಕನಕದಾಸರು ಕನಕದಾಸರು ಕನಕದಾಸರು. ಮಹಾಮಹಿಮರಾದ ಕನಕದಾಸರು ಶ್ರೀಕೃಷ್ಣನ ಅಪ್ರತಿಮ ಭಕ್ತರು. ತಮ್ಮ ಜನ್ಮಸ್ಥಳವಾದ ಕಾಗಿನೆಲೆಯಲ್ಲಿ ಕೇಶವರಾಯನ ಭವ್ಯ ಮೂರ್ತಿಯನ್ನು ಆರಾಧಿಸುತ್ತಾ ಅವರ ಪರಿಪೂರ್ಣ ಒಲುಮೆಗೆ ಪಾತ್ರರಾದವರು. ಇಂತಹ ಕನಕದಾಸರು ಹುಟ್ಟಿದ್ದು ಕೆಲವರ್ಗದ ಕುಲವೊಂದರಲ್ಲಿ. ಅಂದಿನ ಕಾಲದಲ್ಲಿ ಉಚ್ಚ ನೀಚ ಎಂಬ ಭಾವಗಳು ಜಾಗೃತವಾಗಿತ್ತು. ಈ ಪಿಡುಗನ್ನು ಬಲವಾಗಿ ಖಂಡಿಸಿದರಲ್ಲಿ ಕನಕದಾಸರು ಅಗ್ರಗಣ್ಯರು. ತಮ್ಮ ಅನೇಕಾನೇಕ ಬೋಧನೆಗಳ ಮೂಲಕ ತಮ್ಮ ತತ್ವ ಸಿದ್ಧಾಂತ ಕೀರ್ತನೆಗಳ ಮೂಲಕ ಜನಮಾನಸವನ್ನು ತಿದ್ದಿ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಂಬ ಸತ್ಯವನ್ನು ಪ್ರಚುರಪಡಿಸಿದವರು. ಹೆಚ್ಚಿನವರು ಈ ಬೋಧನೆಯಿಂದ ಮನಪರಿವರ್ತನೆಗೊಂಡು ಅವರ ಅನುಯಾಯಿಗಳಾಗಿದ್ದರೆ, ಇನ್ನು ಕೆಲವರು ಇದರಿಂದ ಬೇಸತ್ತು ಅವರನ್ನು ವಿರೋಧಿಸುತ್ತಿದ್ದರು. ಒಂದು ಬಾರಿ ಈ ಪ್ರಕಾರವಾಗಿ ಧರ್ಮ ಪ್ರಸಾರ ಮಾಡುತ್ತಾ ಕನಕದಾಸರು ಕರ್ನಾಟಕದ ಉಡುಪಿಗೆ ಬಂದರು. ಶ್ರೀ ಮಧ್ವಾಚಾರ್ಯರಿಂದ ಸ್ಥಾಪನೆಗೊಂಡಿರುವ ಶ್ರೀಕೃಷ್ಣನ ಮೂರ್ತಿಯನ್ನು ಕಾಣುವುದು ಅವರ ಉದ್ದೇಶವಾಗಿತ್ತು. ನಡೆದು ಬರುತ್ತಿರುವ ಕನಕದಾಸರ ಮನ ತುಂಬ ಆ ಉಡುಪಿಯ ಶ್ರೀಕೃಷ್ಣನೇ ತುಂಬಿದ್ದನಂತೆ. ಕೃಷ್ಣ ರೂಪ ತುಂಬಿಕೊಂಡಿದೆ ಮನ ಕಣಕಣದಲ್ಲಿ, ಕೃಷ್ಣ ರೂಪ ತುಂಬಿಕೊಂಡಿದೆ, ಕೃಷ್ಣ ರೂಪ ತುಂಬಿಕೊಂಡಿದೆ ಮನ ಕಣಕಣದಲ್ಲಿ, ಕೃಷ್ಣ ರೂಪ ತುಂಬಿಕೊಂಡಿದೆ. ಕೃಷ್ಣ ಮೂರ್ತಿಯ ಕಂಡು ಭಜಿಸುವ ಆಸೆ ಮನದಿ ಮೂಡಿದೆ, ಕೃಷ್ಣ ಮೂರ್ತಿಯ ಕಂಡು ಭಜಿಸುವ ಆಸೆ ಮನದಿ ಮೂಡಿದೆ, ಕೃಷ್ಣ ರೂಪ ತುಂಬಿಕೊಂಡಿದೆ ಮನ ಕಣಕಣದಲ್ಲಿ, ಕೃಷ್ಣ ರೂಪ ತುಂಬಿಕೊಂಡಿದೆ. ಕೃಷ್ಣ 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 ತೋರು ನಿನ್ನಯ ರೂಪವ, ಕೃಷ್ಣ 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 ತೋರು ನಿನ್ನಯ ಮಹಿಮೆಯ, ಕೃಷ್ಣ 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 ತೋರು ನಿನ್ನಯ ರೂಪವ, ಕೃಷ್ಣ 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 ತೋರು ನಿನ್ನಯ ಮಹಿಮೆಯ, ಕೃಷ್ಣ ರೂಪ ತುಂಬಿಕೊಂಡಿದೆ ಮನ ಕಣಕಣದಲ್ಲಿ, ಕೃಷ್ಣ ರೂಪ ತುಂಬಿಕೊಂಡಿದೆ. ತನ್ನ ಮನದಂತರಾಳದಲ್ಲಿ ಉದಿಸಿದ ಉಡುಪಿಯ ಶ್ರೀಕೃಷ್ಣನ ಸುಂದರ ಮೂರ್ತಿಯನ್ನು ಮತ್ತೆ ಮತ್ತೆ ಧ್ಯಾನಿಸುತ್ತಾ ಉಡುಪಿಯ ದೇಗುಲದತ್ತ ಬಂದ ಕನಕದಾಸರು ಇನ್ನೇನು ಆಲಯದ ಒಳಗೆ ಪ್ರವೇಶಿಸಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಮೇಲ್ಜಾತಿ ಎಂಬುದಾಗಿ ಕರೆಯಲ್ಪಡುವ ಕೆಲ ಕೆಟ್ಟ ಜನರು ಅವರನ್ನು ತಡೆ ಹಿಡಿದರು. ಹೀನ ಮಾನವ ನಿನಗೆ ಒಳಗೆ ಬರ ಹಕ್ಕಿಲ್ಲ, ಗಾನಲೋಲನ ದರ್ಶನವು ನಿನಗೆ ದಕ್ಕಿಲ್ಲ,
ಧಾವಿಸಲು. ಏನ ಪಡೆದೆಯೋ ಮೂರ್ಖ ಅರ್ಹತೆ ನೀನು, ಹೀನ ಮಾನವ ನಿನಗೆ ಒಳಗೆ ಬರ ಹಕ್ಕಿಲ್ಲ. ಗಾನಲೋಲನ ದರ್ಶನವು ನಿನಗೆ ದಕ್ಕಿಲ್ಲ, ಹೀನ ಮಾನವ ನಿನಗೆ ಒಳಗೆ ಬರ ಹಕ್ಕಿಲ್ಲ. ಏ ಕನಕ, ಮರ ಬಂದಂತೆ ಆ ಗೋಳೆಯ ಹಾಗೆ ಒಳಗೆ ನುಗ್ಗುವೆ ಅಲ್ಲ. ಹೀನ ಕುಲದಲ್ಲಿ ಹುಟ್ಟಿ ಬಂದ ನಿನಗೆ ಆಲಯದೊಳಗೆ ಪ್ರವೇಶ ನಿಷಿದ್ಧ. ಇದನ್ನು ಮೀರಿ ಒಳಗೆ ಬರಲು ಹವಣಿಸಿದರೆ ನಿನಗೆ ಶಿಕ್ಷೆ ಶತಸಿದ್ಧ. ತೊಳಗಿ ಹೋಗಲೋ ಮೂರ್ಖ ಎನ್ನುತ್ತಾ ತಮ್ಮ ಕೈಯಲ್ಲಿದ್ದ ಬಡಿಗೆ ಎಂದು ಕನಕದಾಸನನ್ನು ದೂರಕ್ಕೆ ತಳ್ಳಿದರಲ್ಲದೆ ಒಂದೆರಡು ಏಟುಗಳನ್ನು ನೀಡಿ ತಮ್ಮ ಹಗೆ ತೀರಿಸಿಕೊಂಡರಂತೆ. ಕನಕನು ಅವನಿಗೆ ಬುದ್ಧಿ ಹೇಳಿದರು. ಹೇ ಸ್ವಾಮಿ, ನೀವು ತಿಳಿದವರು. ಉಚ್ಚ ಕುಲ ನೀಚ ಕುಲ ಎಂಬುದು ಮಾನವನ ನಿರ್ಮಾಣವೇ ಹೊರತು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆತ್ಮಯಾವ ಕುಲ ಜೀವನಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ. ಆತ್ಮಯಾವ ಕುಲ ಜೀವನಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ. ಆತ್ಮಾಂತರಾತ್ಮ ಶ್ರೀ ಆದಿಕೇಶವರಾಯ, ಆತನೊಲಿದ ಮೇಲೆ ಯಾತರ ಕುಲವಯ್ಯ. ಕುಲ ಕುಲ ಕುಲವೆನ್ನು ತಿರುವಿರಿ, ಕುಲ ಯಾವುದು ಅರ್ಥರಥವುಳ್ಳ ಜನರಿಗೆ. ಕುಲ ಕುಲ ಕುಲವೆನ್ನು ತಿರುವಿರಿ, ಕುಲ ಕುಲ ಕುಲವೆನ್ನು ತಿರುವಿರಿ. ಈ ಪ್ರಕಾರವಾಗಿ ಸಮಸ್ತರು ತಿಳಿಯುವಂತೆ ತನ್ನ ಉಪದೇಶಾಮೃತ ಧಾರೆಯನ್ನು ಸುರಿಸಿದರೆ ಅಲ್ಲಿರುವ ಕನಕದಾಸರ ಅನುಯಾಯಿಗಳು ಆನಂದಪಟ್ಟರು. ಆದರೆ ಈ ಕೆಟ್ಟ ಜನರ ಕೋಪ ನೆತ್ತಿಗೇರಿ ತಮ್ಮ ಕೈಗೆ ಸಿಕ್ಕ ಕಲ್ಲನ್ನು ಎಸೆದು, ಬಡಿಗೆಯಿಂದ ಬಡೆದು, ನಾರುವ ಸೆಗಣಿಯನ್ನೆಸೆದು ಕನಕದಾಸರನ್ನು ದೂರಕ್ಕೆ ಕಟ್ಟಿ ಆಲಯದ ಬಾಗಿಲು ಮುಚ್ಚಿಯೇ ಬಿಟ್ಟರು. ಕನಕದಾಸರು ಹತಾಶರಾದರು. ಈ ಕನಕದಾಸರಿಗೆ ಈಗ ಕೃಷ್ಣನನ್ನು ಕಾಣುವ ಹಂಬಲ ಅಧಿಕವಾಯಿತು. ರಾತ್ರಿಯಾಗುತ್ತಲೇ ಕನಕದಾಸರು ನಿಧಾನವಾಗಿ ತೆವಳುತ್ತಾ ಆಲಯದ ಪಶ್ಚಿಮ ದಿಕ್ಕಿಗೆ ಬಂದು ಶ್ರೀಕೃಷ್ಣನನ್ನು ಕೂಗಿ ಕರೆದರು. ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೋ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಅನನ್ಯವಾದ ಭಕ್ತಿಯಿಂದ ಕನಕದಾಸರು ಈ ರೀತಿ ಕೂಗಿ ಕರೆಯುವಂತೆ ಅಚ್ಚರಿಯೊಂದು ಘಟಿಸಿಯೇ ಬಿಟ್ಟಿತು. ಕಲ್ಲಿನ ಗೋಡೆಗಳ ಮಧ್ಯೆ ನಿಂತಿರುವ ನಿಜ ಭಕ್ತರ ಶೋಧನೆಯಲ್ಲಿ ನಿದ್ದೆಗೆಟ್ಟು ನಿಂತಿದ್ದ ನಂದನಂದನನಿಗೆ ಕನಕದಾಸರ ಈ ಮೊರೆ ಕೇಳಿತು. ಈ ಅಳಲಿನಲ್ಲಿರುವ ನಿಜ ಭಕ್ತಿಯ ಅಳವನ್ನು ಅಳೆದ ಶ್ರೀಹರಿಯು
ಶ್ರೀಹರಿಯು ದೊಡ್ಡದಾದ ಶಬ್ದ ಮಾಡುತ್ತಾ ಕನಕದಾಸರು ನಿಂತಿದ್ದ ಕಡೆಗೆ ತನ್ನ ಮೊಗವನ್ನು ತೋರಿ ತಿರುಗಿಯೇ ಬಿಟ್ಟನು. ಆ ಪಾರ್ಶ್ವದಲ್ಲಿನ ಗೋಡೆ ಧಡಧಡ ಎಂದು ಬಿಡುಕುತ್ತಾ ಕಿಂಡಿಯೊಂದು ನಿರ್ಮಾಣವಾಗಿ ಆ ಕಿಂಡಿಯ ಮೂಲಕವಾಗಿ ಕನಕದಾಸರಿಗೆ ಶ್ರೀಕೃಷ್ಣನ ದಿವ್ಯ ದರ್ಶನವಾಯಿತು. ಅತ್ಯಾನಂದಿತಳರಾದ ಕನಕದಾಸರು ಹಾರಾಡಿ ನಲಿದರು. ಕೃಷ್ಣ 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 ನಿನ್ನ ದಿವ್ಯ ರೂಪ ಕಂಡೆನ, ಕೃಷ್ಣ ಎನ್ನ ಜನ್ಮವಾಯ್ತು ಪರಮ ಪಾವನ. ಕೃಷ್ಣ 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 ನಿನ್ನ ದಿವ್ಯ ರೂಪ ಕಂಡೆನ, ಕೃಷ್ಣ ಎನ್ನ ಜನ್ಮವಾಯ್ತು ಪರಮ ಪಾವನ. ಕೃಷ್ಣನಿಲ್ಲದಿದ್ದರೆನ್ನ ಜೀವನವೇ ನಿರರ್ಥಕ, ಕೃಷ್ಣನೊಲಿದ ಮೇಲೆ ಎನ್ನ ಜನ್ಮ ಸಾರ್ಥಕ. ಕೃಷ್ಣ 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 ನಿನ್ನ ದಿವ್ಯ ರೂಪ ಕಂಡೆನ, ಕೃಷ್ಣ ಎನ್ನ ಜನ್ಮವಾಯ್ತು ಪರಮ ಪಾವನ, ಪರಮ ಪಾವನ, ಪರಮ ಪಾವನ. ತನ್ನನ್ನೇ ತಾನು ಮರೆತು ಈ ಪ್ರಕಾರವಾಗಿ ಕೃಷ್ಣನನ್ನು ಕೊಂಡಾಡುತ್ತಾ ಹಾರಾಡುತ್ತಿರುವ ಕನಕದಾಸರನ್ನು ಕಂಡು ಅಲ್ಲಿರುವ ಆ ಕೆಟ್ಟ ಜನರು ಅಚ್ಚರಿಗೊಂಡರು. ಕನಕದಾಸರಲ್ಲಿದ್ದ ದೈವತ್ವವನ್ನು ಕಂಡು ಕನಕದಾಸರ ಪಾದಕ್ಕೆ ಬಿದ್ದು ಕ್ಷಮೆ ಕೋರಿಕೊಂಡರಂತೆ. ಕೇಳಿದಿರಲ್ಲ ಕಥೆ, ಇದು ನೈಜ ಕತೆ, ನಮ್ಮ ಜೀವನಕ್ಕೆ ಆದರ್ಶ ಬೋಧಿಸುವ ಕತೆ. ಭಗವಂತನ ಒಲುಮೆ ಗಳಿಸಲು ಭಗವಂತನ ಒಲುಮೆಯಾಗಲು ಉಚ್ಚ ನೀಚ ಭಾವಗಳಾಗಲಿ ಸಿರಿವಂತಿಕೆಯ ಸೊಗಡಾಗಲಿ ಮುಖ್ಯವಲ್ಲ. ಆ ಭಕ್ತರಲ್ಲಿರಬಹುದಾದ ನಿಷ್ಕಾಮದ ಪ್ರೇಮ ಮುಖ್ಯ ಎಂಬುದು ಈಗ ಎಲ್ಲರಿಗೂ ತಿಳಿದು ಹೋಗಿದೆ. ತನ್ನ ಮಾನ ಪ್ರಾಣ ಕಾಪಾಡಿದ ಉಡುಪಿಯ ಕೃಷ್ಣನ ಪದತಳದಲ್ಲಿ ಮನದಣಿಯೇ ಹಾಡಿ ಕುಣಿದ ಕನಕದಾಸರು ಧನ್ಯತೆಯನ್ನು ಅನುಭವಿಸಿದರು. ಕನಕದಾಸರಲ್ಲಿದ್ದಂತಹ ಭಕ್ತಿಯ ಪ್ರಖರತೆ ನಮ್ಮಲ್ಲೂ ತುಂಬಿರಲಿ. ಕನಕದಾಸರು ಹೇಳಿಕೊಟ್ಟಂತಹ ತಮ್ಮ ಅನೇಕ ತತ್ವವು ನಮ್ಮ ಬದುಕಿನಲ್ಲಿ ಮಾರ್ಗದರ್ಶಕವಾಗಿರಲಿ ಎಂಬುದಾಗಿ ಹಾರೈಸುತ್ತಾ, ನನಗೆ ಹರಿಕಥೆಯನ್ನು ಹೇಳಿಕೊಟ್ಟಂತಹ ಪೂಜ್ಯ ಗುರುಗಳಾದ ಶಮ್ನಾಡಿಗರವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ನನಗೆ ಹರಿಕಥೆಯನ್ನು ಪ್ರಾಕ್ಟೀಸ್ ಮಾಡಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನನಗೆ ಹಿಮ್ಮೇಳದಲ್ಲಿ ಸಹಕರಿಸಿದ ಸತ್ಯಣ್ಣನಿಗೂ ಹಾಗೂ ನಿಮಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕತೆಗೆ ಮಂಗಳವನ್ನು ಹಾಡೋಣ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ, ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಶ್ರೀ ಗೋಪಾಲಕೃಷ್ಣ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ.